ನೋಡಿ, ಆನೆ ಮತ್ತು ಮಾನವ ಸಂಘರ್ಷ ಇನ್ನೂ ಕೂಡ ನಿಲ್ತಾ ಇಲ್ಲ. ಕೊಡಗಿನಲ್ಲಿ ಈ ಒಂದು ಸಂಘರ್ಷ ಮುಂದುವರಿತಾ ಇದೆ. ಕಾಡಾನೆ ಉಪಟಳಕ್ಕೆ ಅಡಿಕೆ ತೋಟ ಇದೀಗ ನೆಲಕಚ್ಚಿದೆ. ಚೆಟ್ಟಹಳ್ಳಿಯ ಚೇರಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚೆಟ್ಟಹಳ್ಳಿ ಅಡಿಕೆ ಗಿಡಗಳನ್ನು ಕೂಡ ನಾಶ ಮಾಡ್ತಿದ್ದಾವೆ ಕಾಡಾನೆಗಳು. ಕೇವಲ ಜನರನ್ನ ಸಾಯಿಸ್ತಾ ಇಲ್ಲ, ಅದರ ಜೊತೆಗೆ ರೈತರು ಬೆಳೆದಂತಹ ಬೆಳೆಯನ್ನ ಕೂಡ ನಾಶ ಮಾಡ್ತಾ ಇರುವಂತದ್ದು. ಕಾಡಾನೆ ಉಪಟಳಕ್ಕೆ ಅಡಿಕೆ ತೋಟ ಇದೀಗ ನೆಲಕಚ್ಚಿದೆ. ಚೆಟ್ಟಹಳ್ಳಿಯ ಚೇರಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚೆಟ್ಟಹಳ್ಳಿ ಅಡಿಕೆ ಗಿಡಗಳನ್ನ ನಾಶ ಮಾಡ್ತಿದ್ದಾವೆ ಕಾಡಾನೆಗಳು. ಈಗಾಗಲೇ ಕಾಡಾನೆ ಹಾವಳಿಗೆ ಜನರು ರೋಸತ್ತಿ ಹೋಗಿದ್ದಾರೆ. ಒಂದ್ ಕಡೆನಲ್ಲಿ ಪ್ರತಿಭಟನೆ ನಡೀತಾ ಇದೆ, ಇನ್ನೊಂದ್ ಕಡೆನಲ್ಲಿ ಇದೀಗ ಕೊಡಗಿನಲ್ಲೂ ಕೂಡ ಕಾಡಾನೆ ಹಾವಳಿ ಜಾಸ್ತಿ ಆಗಿರುವಂತದ್ದು ನಿಟ್ಟಿನಲ್ಲಿ ರೈತರು ಬೆಳೆದಂತಹ ಅಡಿಕೆ ತೋಟ ಸಂಪೂರ್ಣವಾಗಿ ನಾಶ ಮಾಡಿದಾವೆ ಕಾಡಾನೆಗಳು. ಅಡಿಕೆ ಗಿಡಗಳನ್ನು ಕೂಡ ನಾಶ ಮಾಡ್ತಿದ್ದಾವೆ. ಕೇವಲ ಮನುಷ್ಯರನ್ನಷ್ಟೇ ಸಾಯಿಸ್ತಾ ಇಲ್ಲ, ಅದರ ಜೊತೆಗೆ ಅಡಿಕೆ ಗಿಡಗಳನ್ನ, ರೈತರು ಬೆಳೆದಂತಹ ಬೆಳೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇರುವಂತದ್ದು. ಕಾಡು ಪ್ರಾಣಿಗಳದ್ದು ಕಾಟದಿಂದ ಕೆಲಸಕ್ಕೆ ಬರೋಕೆ ಜನರು ಹೆದರ್ತಾ ಇದ್ದಾರೆ. ಇಲ್ಲಿ ಕಾಣ್ತೆ ಅಲ್ಲಿಂದ ಓಡಿಸ್ಬಿಟ್ಟು ಬೇರೆ ಕಾಡಲ್ಲಿ ಆನೆಗಳಿಗೆ ತಿನ್ನಕ್ಕೆ ಅಥವಾ ಕುಡಿಲಿಕ್ಕೆ ಇರೋ ವ್ಯವಸ್ಥೆ ಮಾಡಿ, ಆಗ ಆನೆ ದಾಟದಾಗೆ ಮಾಡಿರೋ ಕಂದಕಗಳು ಮತ್ತೆ ಕರೆಂಟ್ ಬೇಲಿ ಅದನ್ನ ವ್ಯವಸ್ಥಿತವಾಗಿ ಇಟ್ಕೊಂಡ್ರೆ ಆನೆ ಬರೋದು ಮತ್ತೆ ನಮ್ಗೆ ಹಾನಿಯ ಕಡಿಮೆ ಆಗ್ತದೆ. ಈಗ ತೋಟದಲ್ಲಿ ಕೆಲಸಕ್ಕೆ ಬರ್ಲಿಕ್ಕೂ ಜನರು ಭಯ ಪಡ್ತಾರೆ. ಯಾಕಂದ್ರೆ ಒಮ್ಮೆ ಹುಲ್ಲಿದ ಕಾಟ ಆಯ್ತು, ಈಗ ಆನೆ ಕಾಟ, ಎಷ್ಟೊಂದು ಮರಣಗಳು ಆಗ್ತಾ ಇವೆ. ಈ ತರ ಕಷ್ಟದಲ್ಲಿ ಇರುವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ಪಂದಿಸಿ ಇದಕ್ಕೆ ಏನಾದ್ರು ಸೂಕ್ತ ಕ್ರಮ ತಗೊಂಡು ಆನೆ ಬರದಾಗಿ ಮಾಡಿಕೊಂಡ್ರೆ ನಮ್ಗೆ ಒಳ್ಳೇದಾಗ್ತದೆ. ಇಲ್ಲದ್ರೆ ನಾವು ವ್ಯವಸಾಯ ಮಾಡೋದು ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಗೆ ಬರೋ ಹಣನೆಲ್ಲ ತೋಟಕ್ಕೆ ಹಾಕಿರುವಾಗ ಈ ತರ ಬಂದು ಡ್ಯಾಮೇಜ್ ಮಾಡ್ತಾ ಇದ್ರೆ ನಮ್ಗೆ ತೋಟ ನಡ್ಸಕ್ ಆಗೋದಿಲ್ಲ. ದಯವಿಟ್ಟು ಗವರ್ಮೆಂಟ್ ಅವ್ರು ಏನು ನೋಡಿ ಮಾಡಿಕೊಡ್ಲಿ ಅಂತ ವಿನಂತಿ ಕೇಳ್ಬೋದು. ನಮಸ್ಕಾರ. ನಮ್ಗೆ ಆನೆ ಕಾಟ ಒಂದು 45-50 ವರ್ಷದಿಂದ ಇದೆ. ಈಗ ಮುಂಚೆ ಗದ್ದೆ ನಡೆಸ್ತಾ ಇದ್ವಿ, ನನ್ನ ಅಣ್ಣನ್ ಮಾಡ್ತಾ ಇದ್ರು. ಆನೆ ಕಾಟದಿಂದ ನಮ್ ಸಂಪೂರ್ಣ ಬೆಳೆ ನಾಶ ಆದ ಕಾರಣ ನಾವು ತೋಟ ಗದ್ದೆ ಮಾಡೋದು ನಿಲ್ಲಿಸ್ಬಿಟ್ಟು ಈಗ ತೋಟ ಶುರು ಮಾಡಿದ್ದೇವೆ ನಮ್ಮ ಗದ್ದೆಯಲ್ಲಿ. ಅಂದ್ರೆ ಈಗ ಏನಾಗ್ತಾ ಇದೆ, ಆನೆ ಬಂದ್ಬಿಟ್ಟು ನಮ್ದು